ನಮಸ್ತೆ ಸ್ನೇಹಿತರೆ, ರತ್ನ ಕಿಚನ್ನಿಂದ ನಮಸ್ಕಾರಗಳು. ಇವತ್ತಿಂದ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟು ಸ್ವೀಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ನಮ್ಮ ತಾಯಿಯಿಂದ ಕಲ್ತಿರೋದು. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಅದಕ್ಕೆ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಆವಾಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ಚಿರೋಟಿ ಮಾಡೋಣ ಅಂತ. ಒಂದು ಕಪ್ ಮೈದಾ ಹಿಟ್ಟು, ಸಕ್ಕರೆ, ಹುರ್ಗಡ್ಲೆ, ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಏಲಕ್ಕಿ ಅದನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ. ಮೊದಲು ಇದನ್ನು ರೆಡಿ ಮಾಡ್ಕೋಬೇಕು, ಕಲಿಸ್ಕೋಬೇಕು. ರುಚಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು, ಸ್ಪೂನ್ ಎಣ್ಣೆ, ಹಾಕೋಬೇಕಂತಂದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ, ಹದವಾಗಿ ಬರುತ್ತೆ, ಮತ್ತು ಮೆತ್ತಗೆ ಚೆನ್ನಾಗಿ ಬರುತ್ತೆ. ಇದನ್ನು ಕಲಸಿದ ಮೇಲೆ ಈ ಥರ ಇರುತ್ತೆ. ಇದು ಚೆನ್ನಾಗಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ಬೇಕು ಇದನ್ನು. ಇವಾಗ ನೆಕ್ಸ್ಟು ಇದಕ್ಕೆ ಏನೇನು ಹಾಕ್ಬೇಕು ಸ್ವೀಟ್ ಅಂತ ತೋರಿಸ್ತೀನಿ. ಇದನ್ನು ಪುಡಿ ಮಾಡ್ಕೋಬೇಕು. ಇದು ಏಲಕ್ಕಿ ಚಿರೋಟಿಗೆ ಹಾಕೋದಕ್ಕೆ ಪುಡಿ ಮಾಡಿರೋದು ಸಕ್ಕರೆ, ಕಡಲೆ, ಏಲಕ್ಕಿ ಹಾಕಿ ಪುಡಿ ಮಾಡಿರೋದು. ಅದು ಈ ಥರ ಬರಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಉಂಡೆ ಮಾಡ್ಕೋಬೇಕು. 5 ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಒಸ್ಬಿಟ್ಟು ಒಂದು 5 ನಿಮಿಷ ಬಿಡಬೇಕು ಡ್ರೈ ಆಗಿ. ಇದಕ್ಕೆ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಪುಡಿ ಹಾಕ್ಕೊಂಡ್ರೆ, ಮೈದಾ ಹಾಕ್ಕೊಂಡ್ರೆ ಅದು ಎಣ್ಣೆಯಲ್ಲಿ ಪುಡಿ ಬಿಟ್ಕೊಳ್ಳುತ್ತೆ. ಅದಕ್ಕೆ ಸ್ನೇಹಿತರೆ ಎಣ್ಣೆ ಹಾಕ್ಕೊಂಡು ಒಸಿರಿ. ನಾನು ಈ ಥರ ಒಸಿ ಇಟ್ಕೊಂಡಿದ್ದೆ. 5 ನಿಮಿಷ ಅದು ಡ್ರೈ ಹಾಕಿ ಬಿಟ್ಟಿದ್ದೆ. ಡ್ರೈ ಆದರೆ ಅದು ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇದೆಲ್ಲ ಹೊಸ್ತು ಇಟ್ಕೊಂಡಿದ್ದೆಲ್ಲ ಡ್ರೈ ಆಗಿದೆ. ಇದನ್ನ ಇವಾಗ ಎಣ್ಣೆ ತೇಲಿಸಿ ಚಿರೋಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಪೂರಿಗಾದರೆ ಇದನ್ನು ಪ್ರೆಸ್ ಮಾಡ್ತಾರೆ, ಇದಕ್ಕೆ ಪ್ರೆಸ್ ಮಾಡೋದಿಲ್ಲ, ಇದಾಗೆ ಮಾಡೋದು. ಸ್ನೇಹಿತರೆ ಈ ಕಲರ್ ಬ್ರೌನ್ ಕಲರ್ ಬರಬೇಕು. ಪೂರಿಗಾದರೆ ಬೇಗ ತೆಗಿತೀವಿ, ಇದಕ್ಕೆ ಸ್ವಲ್ಪ ಲೇಟಾಗಿ ತೆಗಿಬೇಕು. ಈ ಪುಡಿನ ಅದು ಬಿಸಿ ಇರುವಾಗಲೇ ಹೀಗೆ ಉದುರಿಸ್ಬೇಕು. ಸ್ನೇಹಿತರೆ ನಾನು ಮಾಡಿರೋ ಚಿರೋಟಿ, ಮೈದಾ ಹಿಟ್ಟಿನ ಚಿರೋಟಿ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ನೀವು ಮನೇಲಿ ಮಾಡಿ, ನಾನು ತೋರಿಸ್ಕೊಟ್ಟಿ ಪ್ರಮಾಣದಲ್ಲಿ ಫಸ್ಟ್ ಮಾಡಿ, ಇಷ್ಟ ಆದರೆ ಆಮೇಲೆ ಜಾಸ್ತಿ ಮಾಡ್ಕೊಳ್ಳಿರುತ್ತೆ. 15 ಡೇಸ್ ಇಟ್ಕೊಂಡು ತಿನ್ಬೋದು ಇದು. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.